ಸೊಸೆ ಒಬ್ಬಳ ಮಾತಿಗೆ ಧ್ವನಿ ನೀಡುತ್ತಿದ್ದೇನೆ ಇಂದು. ನಾ ಹುಟ್ಟಿದ ಮನೆಯನ್ನು ನನ್ನದಲ್ಲ, ನಾ ಮೆಟ್ಟಿದ ಮನೆಯೇ ಇನ್ನು ನನಗಿಲ್ಲ. ಮುದ್ದಿನ ಮಗಳಾಗಿ ಬೆಳೆದಿದ್ದೆ ಅಂದು, ಸೊಸೆಯಾಗಿ ಜವಾಬ್ದಾರಿ ಹೊತ್ತಿರುವೆ ಇಂದು. ಪ್ರತಿ ಮಾತಿಗೂ ತೊರೆಯುತ್ತಿದ್ದೆ ಮುನಿಸು ಅಂದು, ಸಹಿಸಿಕೊಳ್ಳಲು ಕಲಿತು ಬಿಟ್ಟಿರುವೆ ಇಂದು. ಸಣ್ಣ ಗಾಯಕ್ಕೂ ಕೂಗಿರಂಪ ಮಾಡುತ್ತಿದ್ದೆ ಅಂದು, ಎಷ್ಟೇ ನೋವಾದರೂ ಒಬ್ಬಳೆ ಕಣ್ಣೀರು ಒರೆಸಿಕೊಳ್ಳುವೆ ಇಂದು. ಒಂದು ದಿನವೂ ಅಪ್ಪ ಅಮ್ಮನ ಬಿಟ್ಟು ಇದ್ದವರಲ್ಲ ನಾವು ಅಂದು, ಅವರನ್ನು ಕಾಣಲು ಅನುಮತಿ ಪಡೆಯಬೇಕು ಇಂದು. ಇಷ್ಟೆಲ್ಲ ಬದಲಾವಣೆಯಾಗಿದೆ ನಿನ್ನಲ್ಲಿ ಎಂದು ಹೇಳುವಾಗ ಅನಿಸುತ್ತಿದೆ ಇಂದು, ಇದು ಅನಿವಾರ್ಯದ ಪರಿವರ್ತನೆ ಇರಬಹುದೆಂದು. ಪ್ರೀತಿಸಿ ಬೆಳೆಸಿದ ತವರನ್ನು ತೊರೆದು ಬರುವ ಹೆಣ್ಣನ್ನು ಯಾವತ್ತೂ ನೋವಿಸಬೇಡಿ. ಯಾಕೆಂದರೆ ಅವಳ ತಂದೆ ತಾಯಿ ಅವಳನ್ನು ಮನೆಯಿಂದ ಭಾರವಾದಳು ಅಂತ ಕಳಿಸಿದ್ದಲ್ಲ, ಬದಲಾಗಿ ಅವಳಿಗೆ ಇನ್ನೂ ಉತ್ತಮ ಮತ್ತು ಬಂಗಾರದ ಜೀವನ ಸಿಗಲಿ ಎಂದು ಕಳಿಸಿರುತ್ತಾರೆ. ಪೈಗಂಬರ್ ಮೊಹಮ್ಮದರು ಹೆಣ್ಣಿನ ಕುರಿತು ವಿವಿಧ ಸಂದರ್ಭಗಳಲ್ಲಿ ಹೇಳಿದ ನುಡಿಮುತ್ತುಗಳು ಒಟ್ಟು ಸಾರಾಂಶ ಹೀಗಿದೆ. ಹುಟ್ಟಿದಾಗ ತಂದೆ ತಾಯಿಯರಿಗೆ ಸ್ವರ್ಗ ನೀಡುವ, ಮದುವೆಯಾದಾಗ ಗಂಡನಿಗೆ ಸ್ವರ್ಗ ನೀಡುವ, ತಾಯಿಯಾದಾಗ ಮಕ್ಕಳಿಗೆ ಸ್ವರ್ಗ ನೀಡುವವಳೇ ಹೆಣ್ಣು. ಅವಳನ್ನು ಹೊನ್ನಂತೆ ಹೂವಿನಂತೆ ನೋಡಿಕೊಳ್ಳಿ, ಜೀವನವಲ್ಲ ಜಗವೇ ಸುಂದರವಾಗಿ ಕಾಣಿಸುತ್ತೆ. ಭೂಮಿ ತಾಯಿಯನ್ನು ಹೆಣ್ಣಿಗೆ ಹೋಲಿಸಿದ್ದಾರೆ, ಏಕೆಂದರೆ ಎಷ್ಟು ಭಾರವಾದರೂ ತಡೆದುಕೊಳ್ಳುವ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರ. ಹೆಣ್ಣಿಗೆ ಗೌರವ ಕೊಡಿ. ಜೈ ಹೋ ಶ್ರೀ ಜಗದಂಬಾ ಮಾತಾ ಕಿ ಜೈ.